ತಂಗಿ ಎರಡು ದೇಹ ಒಂದೇ ಜೀವ. ನಾನೇನು ಮಾಡಲಿ? ನಾನು ಅಂಜಲಿ ಬಗ್ಗೆ ಮೀನಾದೆಷ್ಟೋ ಸಾವಿರಾರು ಕನಸು ಕಟ್ಕೊಂಡಿದ್ದಾಳೆ. ಈಗ ನಾವಿಬ್ಬರು ಡೈವರ್ಸ್ ತಗೊಂಡಿದ್ದೀವಿ ಅಂತ ಗೊತ್ತಾದರೆ ದೇವರೇ, ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಇನ್ನು ಅವಳಿಗೆ ಹೇಗೆ ಹೇಳಲಿ, ಹೇಗೆ ತಿಳಿಸ್ಲಿ? ಏನು ಸಾಹೇಬ್ರು ತುಂಬಾ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಮನಸ್ಸು ಮನಸ್ಸಾಕ್ಷಿ ಅಂತ ಒಂದಿದೆಯಲ್ಲ, ಅದಕ್ಕೆ ಯೋಚನೆ. ಅದೇನೋಪ್ಪ, ನನಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಆದರೆ ನಾನಿವತ್ತು ಎಷ್ಟು ಫ್ರೀ ಆಗಿದ್ದೀನಿ ಗೊತ್ತಾ? ನನ್ನ ಮನಸ್ಸು ಫ್ರೀ ಬರ್ಡ್ ಥರ ಎಲ್ಲ ಕಡೆ ಹಾರಾಡ್ತಾ ಇದೆ. ಇವತ್ತೊಂದು ಸಿಕ್ಬಿಟ್ರೆ ಆಮೇಲೆ ನಂದೇ ಪ್ರಪಂಚ. ಓ, ಅದಕ್ಕಿನ್ನೂ ಟೈಮ್ ಇದೆ ಅಂತ ಹೇಳ್ತೀಯಾ? ಓಕೆ, ಕೈಕಾಲು ಮುಖ ತೊಳ್ಕೊಂಡ್ ಬಾ, ಊಟ ಮಾಡೋಣ. ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನೇ ಅಡುಗೆ ಮಾಡಿದ್ದೀನಿ, ಊಟಕ್ಕೆ ಬಾ ಅಂದೆ. ಏನು, ನೀನು ಅಡುಗೆ ಮಾಡ್ತೀಯಾ? ಯಾಕೆ ಮಾಡಬಾರ್ದಾ? ಏನು ಸಿಂಪತಿನ? ಹಾಗೇನೂ ಇಲ್ಲ. ಇಲ್ಲಿರೋ ತನಕ ನಿಮ್ಮನೆ ಊಟನೇ ಮಾಡ್ಬೇಕಲ್ಲ, ಫ್ರೀಯಾಗಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಏನಾದರೂ ಕೆಲಸ ಮಾಡೋಣ ಅಂತ ಅನ್ಕೊಂಡೆ, ಅಡುಗೆ ಮಾಡಿದೆ ಅಷ್ಟೇ. ಅಷ್ಟಕ್ಕೆ ನನ್ನ ಹೆಂಡತಿ ಥರ ನೋಡೋ ಅವಶ್ಯಕತೆ ಏನೂ ಇಲ್ಲ. ಅಡುಗೆಗಳ ಥರ ನೋಡಿದ್ರೆ ಸಾಕು. ಊಟಕ್ಕೆ ಬಾ. ಏನಣ್ಣ, ಮನೆಯೆಲ್ಲ ಇಷ್ಟೊಂದು ಘಮ ಘಮ ಅಂತ ಇದೆ. ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋದನ್ನ ನೀನು ಯಾವಾಗ ಕಲ್ತ್ಕೊಂಡೆ? ನಾನಲ್ಲ ಪುಟ್ಟ, ಅಂಜಲಿ ಮಾಡಿರೋದು. ಏನು ಅತ್ಗೆನಾ? ಓ ಮೈ ಗಾಡ್, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅತ್ಗೆ ಅಡುಗೆ ಮಾಡಿದ್ದಾರೆ ಅಂದರೆ ನೀನೇನೋ ಪವಾಡನೇ ಮಾಡಿರ್ಬೇಕಲ್ವಾ? ಏನು ಮಾಡಿದೆ? ನಿನಗೆ ನಿಧಾನ ಗೊತ್ತಾಗೋದು ಬಿಡು. ಮೊನ್ನೆ ಅದು ಸರಿ, ನೀನೇನು ಇಷ್ಟು ಖುಷಿಯಾಗಿದೆಯಲ್ಲ? ಅದಾ, ಇವತ್ತು ದಿನೇಶ್ ಸಿಕ್ಕಿದ ಅಣ್ಣ, ಜೊತೆಗೆ ವರ್ಷಾನೂ ಸಿಕ್ಕಿದ್ಲು. ನೀನು ಅವತ್ತೆಲ್ಲ ನೋಡಿದ್ದಲ್ಲ ಸುಳ್ಳಣ್ಣ ವಿಡಿಯೋದಲ್ಲಿ, ಇದರಲ್ಲಿ ಅವರಿಬ್ಬರದ್ದು ಏನೂ ತಪ್ಪಿಲ್ಲ. ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಹೇಳೋದಕ್ಕೋಸ್ಕರ ಆ ವಿಡಿಯೋ ತಂದು ನಿನ್ನ ಹತ್ರ ತೋರಿಸಿದ್ಲಂತೆ. ಅವಳಿಗೂ ದಿನೇಶ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಅವರಿಬ್ಬರು ಚಿಕ್ಕಪ್ಪ ಚಿಕ್ಕಮ್ಮ ನಂಬ್ಸೋಕ್ಕೆ ಇಷ್ಟೆಲ್ಲ ನಾಟಕ ಆಡಿದ್ರಂತೆ. ನನಗೂ ಇದೆಲ್ಲ ನಿಜ ಅನ್ನಿಸ್ತು ಅಣ್ಣ. ಪಾಪ, ಆದರೆ ಅವರಿಬ್ಬರದು ಏನೂ ತಪ್ಪಿಲ್ಲ. ನಾವೇ ಅವರಿಬ್ಬರ ಮೇಲೆ ತಪ್ಪು ತಿಳ್ಕೊಂಡಿದ್ವಿ. ನನಗಿಷ್ಟೆಲ್ಲ ಆದಮೇಲೆ ದಿನೇಶ್ ಯಾವುದೂ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ ಅಣ್ಣ. ಆದರೆ ನನಗಂಗೆ ಅನ್ನಿಸ್ತಾ ಇಲ್ಲ ಪುಟ್ಟ. ಇಷ್ಟಕ್ಕೂ ಶ್ರೀಮಂತರು ಸವಾಸನೆ ಬೇಡ ಅನ್ನಿಸ್ತಾ ಇದೆ. ಯಾಕಣ್ಣ ಹೀಗೆ ಹೇಳ್ತಾ ಇದೆಯಾ? ಅವರಿಬ್ಬರು ನಡೆದಿದ್ದ ಸತ್ಯನೆಲ್ಲ ಒಪ್ಕೊಂಡ್ರಲ್ಲ. ಬರೀ ನೀನು ಅಷ್ಟು ಮಾತ್ರ ನೋಡ್ತಾ ಇದೀಯ, ಆದರೆ ನಾನು ಅದ್ರ ಹಿಂದೆ ಇರೋ ವಿಷಯನ ಗಮನಿಸ್ತಾ ಇದ್ದೀನಿ. ನೀನೇ ಯೋಚನೆ ಮಾಡು ಪುಟ್ಟ. ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎದುರಿಸಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ಅವನಿಷ್ಟೆಲ್ಲ ನಾಟಕ ಆಡಬೇಕಾಗಿತ್ತ ಹೇಳು? ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಅವನೆಲ್ಲರೂ ಮುಂದೆನೂ ಒಪ್ಕೋತಾ ಇದ್ದ ಅಲ್ವಾ? ಮನೆಯವ್ರ ಮುಂದೆ ಒಪ್ಕೊಳ್ಳೋಕೆ ಧೈರ್ಯ ಇಲ್ದಲೆ ನಾಟಕ ಆಡ್ತಾರೋ ಇವನು ಮತ್ತೆ ಇದೇ ರೀತಿ ಮತ್ತೊಬ್ಬರ ಜೊತೆ ನಾಟಕ ಆಡಲ್ಲ ಅನ್ನೋದು ಏನು ಗ್ಯಾರಂಟಿ? ನಿನ್ಗೆ ಹಾಗೆ ಅನ್ನಿಸ್ತಾ ಇದೆಯಾ ಅಣ್ಣ? ಪುಟ, ಒಂದ್ಸರಿ ತಂತಿ ಮುಟ್ಟು ಕರೆಂಟ್ ಓಡಿಸ್ಕೊಂಡ್ಮೇಲೆ ಅದೆಷ್ಟೇ ಸರಿಯಾಗಿದೆ ಅಂದ್ಕೊಂಡ್ರು ಅದನ್ನು ಮುಟ್ಟೋದಕ್ಕೆ ಭಯ ಆಗುತ್ತೆ. ನನಗಾಗಿದ್ದು ಅದೇ.
ಮುರಿದೋಗಿರೋ ಸೇತುವೆನ ನೆಚ್ಕೊಂಡು ತುಂಬಿರೋ ಹೊಳೆನ ದಾಟೋದು ಅಂದರೆ ಅದು ನಾವು ಹುಚ್ಚುತನ ಅಂತಾರೆ. ಅಕಸ್ಮಾತ್ ಯಾರು ಏನೇ ಹೇಳಿದ್ರು ನಿನ್ನನ್ನು ಮದುವೆ ಆಗ್ತೀನಿ ಅನ್ನೋ ಧೈರ್ಯ ಕೊಟ್ಟಿದ್ರೆ ನಾವೊಂದು ಮನ್ಸು ಮಾಡ್ಬೋದಾಗಿತ್ತು. ಈ ಪರದೆ ಹಿಂದೆ ಆಟ ಆಡೋರ್ನ ನಂಬಕ್ಕಾಗಲ್ಲ ಪುಟ್ಟ. ಆಯ್ತು ನೀನು ಎಲ್ಲ ನಿಮ್ಮ ಅಣ್ಣನೇ, ನಾನು ಒಪ್ಕೋತೀನಿ. ನೋಡು, ನಾನು ನಿನಗೆ ಮೋಸ ಮಾಡ್ತೀನಿ, ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ತಾನೇ ನಿಮ್ಮ ಅಣ್ಣಂಗೆ ನನ್ನ ಮೇಲೆ ಅನುಮಾನ. ಅದನ್ನು ನಾನು ಸುಳ್ಳು ಮಾಡಿದ್ರೆ ಆಗ್ಲಾದ್ರೂ ಅವ್ರು ನಮ್ಮನ್ನು ನಂಬಲೇಬೇಕು ತಾನೆ. ಅಂದರೆ ನೀನು ಹ್ಞೂ ಅಂದರೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಅಣ್ಣ ತಂಗಿ